ಸಂಜೆ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ವಿ. ನಮಗೆ ಬೇಕಾಗಿರೋ ತರಕಾರಿಗಳೆಲ್ಲ ಈ ಮಾರ್ಕೆಟಲ್ಲಿ ಸಿಗುತ್ತೆ. ಅಂದರೆ ಮಂಗಳೂರು ಸೌತೆಕಾಯಿ, ಸುವರ್ಣಗಡ್ಡೆ, ತೊಂಡೆಕಾಯಿ ಇಂಥದ್ದೆಲ್ಲ ಬರೀ ಇಲ್ಲಿ ಮಾತ್ರ ಸಿಗೋದು. ಹಾಗೆ ಬರ್ತಾ ಸಮೋಸ ತಗೊಂಡ್ಬಂದಿದ್ವಿ. ಅದನ್ನು ತಿನ್ಕೊಂಡು ಮತ್ತೆ ಕಲ್ಮಿ ಕಬಾಬ್ ಮಾಡಿದ್ದೆ. ಅದಂತೂ ನನ್ನ ಮಗಳಿಗೆ ಮೂಳೆ ಜಗ್ಗಿ ಫುಲ್ ಖುಷಿ ಆಯಿತು. ಆಮೇಲೆ ಸ್ವಲ್ಪ ರೆಸಿನ್ ಆರ್ಟ್ ಮಾಡಿದೆ. ಕೆಲವು ವಿಡಿಯೋ ನೋಡಿದ್ದೆ, ಅದರಲ್ಲಿ ರೆಸಿನ್ ಕ್ಯೂರ್ ಆಗೋ ಟೈಮಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಮಾಡುತ್ತೆ ಅಂತ. ನನಗೆ ಇದರಲ್ಲಿ ಹೇಗೆ ಆಗುತ್ತೆ ಅಂತ ಗೊತ್ತಾಯಿತು. ಓಕೆ, ನಾನು ರೆಸಿನ್ ಆರ್ಟ್ ಮಾಡೋದೆ ಇವಳು ಮಲಗಿದ ಮೇಲೆ. ಕೆಲವೊಮ್ಮೆ ಮುಗಿಸೋದ್ರೊಳಗೆ ರಾತ್ರಿ 2 ಗಂಟೆ ಆಗುತ್ತೆ. ಆ ಟೈಮಲ್ಲೇ ಕರೆಕ್ಟಾಗಿ ಇವಳು ಹೇಳ್ತಾಳೆ. ಅವಳು ಒಂದ್ಸಲ ಎದ್ಮೇಲೆ ಮತ್ತೆ ಮಲ್ಗೋಕ್ಕೆ ರೆಡಿ ಇರೋದಿಲ್ಲ, ಗಲಾಟೆ ಮಾಡ್ತಾ ಕೂತ್ಕೊಳ್ತಾಳೆ. ಒಟ್ಟಿನಲ್ಲಿ ಅವಳಿಗೂ ನಿದ್ದೆ ಇಲ್ಲ, ನಮಗೂ ನಿದ್ದೆ ಇಲ್ಲ ಆಗುತ್ತೆ. ಬೆಳಿಗ್ಗೆ ಮಾರ್ಕೆಟಿಂದ ತಂದಿದ್ದೆ ಹಲಸಿನ ಹಣ್ಣನ್ನು ಕೊಯ್ದು ನೋಡಿದರೆ ಆಲ್ಮೋಸ್ಟ್ ಹಾಳಾಗಿತ್ತು. ತುಂಬ ಆಸೆಯಿಂದ ತಂದಿದ್ವಿ ಆಗಿತ್ತು. ಮತ್ತು ಅದು ದೋರೆ ಹಣ್ಣು ಅಂತ ತಂದಿದ್ವಿ. ಆಮೇಲೆ ಗೊತ್ತಾಯಿತು ಅದು ಇಂಬ ಹಣ್ಣಾಗಿತ್ತು ಅಂತ. ನೈಟ್ ನಿದ್ದೆ ಮಾಡಲ್ಲ, ಅದಕ್ಕೆ ಹೊಸ ಟ್ರೈ ಮಾಡಿ ನೋಡುವ, ಅದರಲ್ಲಾದ್ರೂ ಮಲಗ್ತಾಳ ಅಂತ ಟ್ರೈ ಮಾಡ್ತಾ ಕೂತ್ಕೊಂಡ್ವಿ. ಅವತ್ತು ಮಾಡಿರೋ ಗಿವ್ ಅವೇ ರಿಸಲ್ಟ್ ಅನೌನ್ಸ್ಮೆಂಟ್ನ ನಾನು ನೆಕ್ಸ್ಟ್ ಸ್ಟೇಟಸಲ್ಲಿ ಹಾಕ್ತೀನಿ.